ಹಾಯ್ ಎಲ್ಲರಿಗೂ ನಮಸ್ಕಾರ. ನನಗೆ ನಿನ್ನೆ ಒಂದಿನ ವಿಡಿಯೋ ಹಾಕೋದಾಗಿಲ್ಲಾಗಿತ್ತು, ಅದಕ್ಕೆ ಎಲ್ರಿಗೂ ಸಾರಿ ಕೇಳ್ತಾ ಇದ್ದೀನಿ. ಯಾಕಂದರೆ ಸಡನ್ನಾಗಿ ಮನೆಗೆ ಗೆಸ್ಟ್ ಬಂದುಬಿಟ್ರು, ಹಾಗಾಗಿ ವಿಡಿಯೋ ಮಾಡೋದಕ್ಕೆ ನನಗೆ ಟೈಮೇ ಸಿಗಲಿಲ್ಲ. ಹಾಗಾಗಿ ವಿಡಿಯೋ ಮಾಡಿ ಹಾಕೋದಾಗಲಿಲ್ಲ. ಹಾಗೆ ಮನೆಗೆ ಗೆಸ್ಟ್ ಬಂದಿದ್ದರಿಂದ ಕಾರ್ಟೂನ್ ಜಗತ್ತು ಚಾನಲ್ಗೂ 2 ದಿನದಿಂದ ವಿಡಿಯೋ ಹಾಕೋದಾಗಿಲ್ಲಾಗಿತ್ತು. ಸೊ ಇವತ್ತಿಂದ ಕಾರ್ಟೂನ್ ಜಗತ್ತು ಚಾನಲ್ಗೂ ವಿಡಿಯೋ ಹಾಕ್ತಾಯಿದ್ದೀನಿ. ಹಾಗೆ ಫ್ಯಾನ್ಸ್ ಕಾರ್ಟೂನ್ ಚಾನಲ್ಗೂ ವಿಡಿಯೋಸ್ ಹಾಕ್ತಾಯಿದ್ದೀನಿ. ಒಂದು 2-3 ಜನ ಕೇಳ್ತಾಯಿದ್ರಿ, ತುಂಬಿದ ಮನೆ ಕತೆ ಸ್ಟೋರಿನ ಹಾಕ್ತಾನೆ ಇಲ್ವಲ್ಲ ಅಂತ. ಇಲ್ಲ, ನಾನು ತುಂಬಿದ ಮನೆ ಕತೆ ಸ್ಟೋರಿನ ಡೈಲಿ ಹಾಕ್ತಾಯಿದ್ದೀನಿ. 2 ದಿನ ಅಷ್ಟೇ ಹಾಕಿಲ್ಲಾಗಿದ್ದೆ. ಇವತ್ತಿಂದ ಅದಕ್ಕೂ ಹಾಕ್ತಾಯಿದ್ದೀನಿ. ಆಗ ತುಂಬಿದ ಮನೆ ಕತೆನೂ ಹಾಕ್ತಾಯಿದ್ದೀನಿ, ಹಾಗೆ ಅತ್ತೆಗೆ ತಕ್ಕ ಸೊಸೆ ಸ್ಟೋರಿನೂ ಹಾಕ್ತಾಯಿದ್ದೀನಿ ಇದರಲ್ಲಿ. ಹಾಗೆ ಇನ್ನೊಂದು ಮಾತು, ನಾನು ಶನಿವಾರ ಮತ್ತು ಐತವಾರ ಅತ್ತೆ ಸೊಸೆ ಕಾಮಿಡಿ ವಿಡಿಯೋ ಅಂತ 2 ವಿಡಿಯೋಸ್ ಹಾಕಿದ್ದೆ. ಒಂದು ವಿಡಿಯೋಸ್ ಎಲ್ಲರಿಗೂ ಇಷ್ಟ ಆಗಿತ್ತು ಶನಿವಾರದ್ದು, ಐತವಾರದ್ದು ಅಷ್ಟು ಯಾರಿಗೂ ಇಷ್ಟ ಆಗಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ದಯವಿಟ್ಟು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಸ್ಯಾಟರ್ಡೇ ಸಂಡೇ ಅಂದರೆ ಶನಿವಾರ ಐತವಾರ 2 ದಿನವೂ ಆ ಥರ ಡಿಫ್ರೆಂಟ್ ವಿಡಿಯೋ ಇಲ್ಲ, ಅಥವಾ ವಾರಕ್ಕೆ ಒಂದೇ ವಿಡಿಯೋ ಇಲ್ಲ, ಏನು ಅನ್ನೋದನ್ನು ನಿಮ್ಮ ಒಪಿನಿಯನ್ನ ದಯವಿಟ್ಟು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ದಯವಿಟ್ಟು ನಿಮ್ಗೆ ಯಾರ್ಯಾರು ಪರಿಚಯ ಇದ್ದಾರೆ, ನಿಮ್ಗೆ ಪರಿಚಯ ಇದ್ದವರು ಫ್ರೆಂಡ್ಸು ಫ್ಯಾಮಿಲಿ ಸರ್ಕಲ್, ನಿಮ್ಗೆ ಯಾರ್ಯಾರು ಪರಿಚಯ ಇದ್ದಾರೆ ಅವ್ರಿಗೆಲ್ಲರಿಗೂ ವಿಡಿಯೋಸ್ನ ಶೇರ್ ಮಾಡಿರಿ. ವ್ಯೂಸ್ ಅಂತೂ ಭಾಳ ಅಂದರೆ ಭಾಳ ಕಮ್ಮಿ ಆಗಿದೆ. ಆಲ್ರೆಡಿ 1 ತಿಂಗಳ ಮೇಲೆ ಆಯಿತು. ಒಂದೊಂದು ಸಲ ಬೇಜಾರು ಅನಿಸುತ್ತೆ, ಆದರೂ ಪರವಾಗಿಲ್ಲ. ಯಾಕೆ ಎಷ್ಟೋ ಜನ ನನ್ನ ವೀಡಿಯೋಸ್ನ ವೇಟ್ ಮಾಡಿ ನೋಡ್ತಾ ಇದ್ದೀರಲ್ಲ, ಸೊ ನಿಮ್ಮೆಲ್ಲರಿಗೋಸ್ಕರನೂ ನಾನು ಡೈಲಿ ವಿಡಿಯೋ ಮಾಡಿ ಹಾಕ್ತೀನಿ. ದಯವಿಟ್ಟು ನೀವೆಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ಮೇಲೆ ಸ್ಟೋರಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಯವಿಟ್ಟು ಪೇಷನ್ಸಿಂದ ವೇಟ್ ಮಾಡಿ ವಿಡಿಯೋಸ್ನ ನೋಡಿ. ದಯವಿಟ್ಟು ಅವಸರ ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ, ಓಕೆನಾ? ನಮಸ್ಕಾರ. ಹಾಗೆ ಲಾಸ್ಟ್ ಇನ್ನೊಂದು ಮಾತು, ಸಾರಿ, ನಿನ್ನೆ ಸ್ಫೂರ್ತಿ ಅನ್ನೋದು ಬರ್ಡೇ ಇತ್ತು. ಸ್ಫೂರ್ತಿ ಹ್ಯಾಪಿ ಬರ್ಡೇ, ಸಾರಿ ಬಿಲೇಟೆಡ್ ಹ್ಯಾಪಿ ಬರ್ಡೇ. ನಿನ್ನೆನೇ ಬರ್ಡೇ ಇತ್ತು, ನಿನ್ನೆ ವಿಶ್ ಮಾಡೋದಕ್ಕೆ ಆಗಲೇ ಇಲ್ಲ ನನಗೆ, ಅದಕ್ಕೋಸ್ಕರ ಇವತ್ತು ವಿಶ್ ಮಾಡ್ತಾಯಿದ್ದೀನಿ. ಸ್ಫೂರ್ತಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ದು ಏನು ಕನಸಿದೆ ಅದೆಲ್ಲನೂ ಈಡೇರಲಿ, ನಿಮ್ಗೆ ಒಳ್ಳೆಯದಾಗಲಿ, ಈ ಥರ ಕೇಳ್ಕೊತಾ ಇದ್ದೀನಿ. ಹಾಗೆ ನೀವು ಎಲ್ಲರೂ ಪಾಪ ಸ್ಫೂರ್ತಿ ಅನ್ನೋರಿಗೆ ವಿಶ್ ಮಾಡಿ, ಓಕೆನಾ? ನಮಸ್ಕಾರ. ಅರೆ, ಇದು ಯಾರಿದು? ಇದು ಯಾವ ಹುಡುಗಿಯರ ನಮ್ಮ ಮನೆಗೆ ಬಂದರೆ? ಹುಡುಗಿಯರ, ಯಾರು ನೀವು? ಇಲ್ಲಿ ನಮ್ಮ ಮನೆಗೆ ಎದಕ್ಕೆ ಬಂದಿರಿ? ಅಲ್ರವ, ಯಾರು ನೀವು? ಇದಕ್ಕೂ ಮುಂಚೆ ನಿಮ್ಮನ್ನು ಎಲ್ಲೂ ನೋಡೇ ಇಲ್ಲಲ್ಲ ನಾನು. ನಮ್ಮ ಮನೆಗೆ ಎದಕ್ಕೆ ಬಂದಿರವ? ಯಾರು ಬೇಕಾಗಿತ್ತು ನಿಮಗೆ? ಅಯ್ಯೋ ಅಮ್ಮರ, ನಾನು ಲಲಿತಾ. ಅಮ್ಮರ, ನಾನು ರೀ ಸವಿತಾ. ಅರೇ ಲಲಿತಾ, ಸವಿತಾ, ವಾ 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 ವಾ, ಏನು ಚಂದ ಕಾಣಾಕುಂತೀರವ ಇಬ್ರು. ಅಯ್ಯೋ, ನನ್ನ ದೃಷ್ಟಿ ಬೀಳ್ತೈತೆ ನೋಡು. ಅಲ್ಲ, ನನಗೆ ಕಂಡು ಹಿಡಿಯೋಕ್ಕಾಗವಲ್ದು. ಬಾ 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 ಬಾ, ಡ್ರೆಸ್ ಭಾರಿ ಆಗೈತಿ ಬಿಡಿ ಇಬ್ರಿಗೂ. ಚಂದ ಆಗೈತನ್ರಿ ಅಮ್ಮರ? ಅದು ಹೊರಗಡೆ ಹೋಗೋದೈತಂತಂದು ಸ್ವಲ್ಪ ಚಂದನತ್ತಂಗೆ ರೆಡಿ ಆದ್ರಾತಂತಂದು ಚಂದನತ್ತಂಗೆ ರೆಡಿ ಆಗಿವ್ರಿ ಅಮ್ಮರ. ಚಂದ ಆಗೈತ ನಮ್ಗೆ ಈ ಡ್ರೆಸ್. ಅಯ್ಯೋ, ಇಬ್ಬರು ಹೀರೋಯಿನಿಯರ್ ಕಂಡಂಗೆ ಕಾಣಾಕುಂತೀರಿ ನೋಡು. ಇವತ್ತು ನಂದ ದೃಷ್ಟಿ ಬೀಳ್ತೈತೆ ನೋಡಿ ನಿಮ್ಮಿಬ್ಬರಿಗೂ. ಮೊದಲು ಇವತ್ತು ದೃಷ್ಟಿ ತೆಗೆಸ್ಕೋರಿ. ಸರಿ ಆತ್ರಿ ಅಮ್ಮಾರ. ಅಂದಂಗ ನೀವು ಮುಂಜಾನೆನೇ ಹೋಗ್ತೀನಿ ಅಂತ ಅಂದಿದ್ರಲ್ಲ, ಈಗ ಯಾಕಾಗಲ್ಲ? ಲೇಟ್ ಆಯ್ತು, ಈಗ ಹೊಂಟಿರಲ್ಲ ಹೊರಗಡೆ. ಅಯ್ಯೋ ಅಮ್ಮರ, ಅದು ಮುಂಜಾನೆ ನಾವು ಹೋಗ್ಬೇಕಂತ ಅನ್ಕೊಂಡಿದ್ವಿ. ಸರಿ ತಂದು ಲಘುನ ಮೀಟಿಂಗ್ ಸ್ಟಾರ್ಟ್ ಆಗಿಬಿಡ್ತು. ಹಾಗಾಗಿ ಓಕೆ ಮೀಟಿಂಗಿಗೆ ಹೋಗ್ಬಿಟ್ಲು, ವಾಪಸ್ ಬರೋದಾಗಲಿಲ್ಲ. ಅದು ಇವತ್ತು ಫುಲ್ ಡೇ ಬ್ಯುಸಿನೇ ಇದ್ದೀನಿ ಅಂತ ಅಂದ್ಲು. ಹಾಗಾಗಿ ಆಕೆ ಜೊತೆ ಹೋಗೋದಾಗ್ಲಿಲ್ಲ ರೀ ಅಮ್ಮರ. ಅದಕ್ಕೆ ನಿಮ್ಮಿಬ್ಬರು ಮೊಮ್ಮಕ್ಕಳಿಗೆ ಹಿಂಗೆ ಮಾಡಿ ಒಪ್ಸಿವ್ರಿ, ಅವರ ಬರ್ತೀನಿ ಅಂತ ಅಂದಾರ. ಅದಕ್ಕೆ ರೆಡಿಯಾಗಿ ನಿಂತ್ಕೊಂಡಿವಿ. ಅವ್ರು ಬಂದ ತಕ್ಷಣ ಬಿಟ್ಬಿಡ್ತೀವಿ. ಬಾ 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 ಅಂದ್ರೆ ಇಬ್ಬರು ಗಂಡ ಹೆಂಡತಿ ಹೊಂಟಿರಿ ಹೊರಗಡೆ? ಹ್ಞೂ ರೀ ಅಮ್ಮರ. ಚಲೋ ಆತು, ಹೋಗಿ ಬರ್ರಿ ಇಬ್ರು. ಮದುವೆ ಆದಾಗಿಂದ ಎಲ್ಲಂದ್ರೆ ಎಲ್ಲೂ ಹೋಗೇ ಇಲ್ಲ. ಅದೇ ಒಂದೇ ಸಲ ಎಲ್ಲೋ ಹೋಗಿ ಬಂದಿದ್ರಲ್ಲ, ಅದು ಆಟ್ಬಿಟ್ರೆ ಮತ್ತೆಲ್ಲೂ ಹೋಗೇ ಇಲ್ಲ ನೀವು. ಆಯ್ತು, ಇವತ್ತರ ಹೋಗಿ ಆರಾಮಾಗಿ ಹೊರಗಡೆನ ಊಟ ಗೀಟ ಮಾಡ್ಕೊಂಡ ಬಂದುಬಿಡ್ರಿ, ಸರಿನಾ? ಸರಿ ಆತ್ರಿ ಅಮ್ಮರ. ನಿಮ್ಮ ಮೊಮ್ಮಕ್ಕಳಿಗೂ ಒಂದು ಸ್ವಲ್ಪ ಹೇಳ್ರಿ. ನಾವು ಹೇಳಿದ್ರೆ ನಮ್ಮ ಮಾತು ಕೇಳಂಗೇ ಇಲ್ಲ. ಹಿಂಗೆ ಕರ್ಕೊಂಡೋಗಿ ಹಿಂಗೆ ಕರ್ಕೊಂಡು ಬಂದುಬಿಡ್ತಾರೆ. ಅದಕ್ಕೆ ನೀವು ಒಂದು ಸ್ವಲ್ಪ ಹೇಳ್ರಿ. ಸರಿ ಆತು, ನಾನು ಹೇಳ್ತೀನಂತಗೋ. ಬಾ 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 ಬಾ, ಎಷ್ಟು ರೆಡಿಯಾಗಿ ನಿಂತಾರೆ ನೋಡಿ ಇವರಿಬ್ರು. ನಾನೆಲ್ಲರ ರೆಡಿಯಾಗಿ ಹೊಂಟೆ ಅಂದ್ರೆ ಈ ಕಾಗಿ ಮುದುಕಿ ನನಗೆ ಬಾಯಿಗೆ ಬಂದಂಗೆ ಬೈತಾಳ. ಅದ ಈಗ ಇವರಿಬ್ರು ರೆಡಿಯಾಗಿ ಹೊಂಟ್ರೆ ಹೋಗ್ಬರ್ರಿ, ಜೊತೆ ಊಟನೂ ಮಾಡ್ಕೊಂಬರ್ರಿ ಅಂತ ಹೇಳ್ತಾ. ಇವತ್ತು ಸರಿಯಾಗಿ ಹೆಂಗೆ ಉಗಿತೀನಂದ್ರೆ ಇನ್ನೊಂದ್ಸಲ ನನ್ನ ತಂಟೆಗೆ ಬಂದಿರಬಾರ್ದು, ಹಂಗೆ ಮಾಡ್ತೀನಿ. ಏನ್ರಿ ಅಜ್ಜಿ, ಇವರಿಬ್ರು ಹೊರಗಡೆ ಹೊಂಟ್ರ ಹೊರಗಡೆ ಹೋಗ್ಬರ್ರಿ, ಆರಾಮ್ ಊಟ ಗೀಟ ಮುಗಿಸ್ಕೊಂಡೇ ಬರ್ರಿ ಅಂತೀವಿ. ಅದ ನಾನೇನಾರು ಹೊರಗಡೆ ಹೊಂಟೆ ಅಂದ್ರೆ ನನಗೆ 1000 ಪ್ರಶ್ನೆ ಕೇಳ್ತೀರಣ್ಣ ನೀವು. ಕವಿತಾ ಅವರು ದಿನ ಮನ್ಯಾಗ ಕೆಲಸ ಮಾಡ್ತಾರೆ, ಹೊರಗಡೆ ಕೆಲಸ ಮಾಡ್ತಾರೆ. ಯಾವತ್ತ ಒಂದು ದಿನ ಅಪರೂಪಕ್ಕಂತ ಹೊರಗಡೆ ಹೋಗ್ತಾರೆ. ಅದಕ್ಕೆ ಹೋಗ್ಬರ್ರವಾ ಅಂತ ಅಂತೀನಿ. ಅದ ನೀನು ಇಡೀ ದಿನ ಹೊರಗಡೆ ಸುತ್ತಾಡಕ್ಕೆ ಹೋಗಿದ್ದಿ, ಯಾವತ್ತರ ಒಂದಿನ ಅಪರೂಪಕ್ಕೆ ಮನೆಯಾಗೆ ಕೆಲಸ ಮಾಡ್ತಿದ್ದಲ್ಲ, ಅದಕ್ಕೆ ನಿನಗೆ ಕ್ಯಾಕ್ರಿಸ್ ತುಬುಕ್ ಅಂತ ಉಗಿಯದು. ಅಷ್ಟಕ್ಕೂ ಅವ್ರದ್ದು ದುಡ್ದಿರೋ ರೊಕ್ಕದಾಗ ಅವರು ಹೊರಗಡೆ ಹೊಂಟಾರ, ನಿನ್ನಂಗಲ್ಲ.
ಅಜ್ಜಿ, ನಾನು ನನ್ನ ರೊಕ್ಕದಲ್ಲಿನ ಹೊರಗಡೆ ಹೋಗೋದು, ಇನ್ನೊಬ್ಬರ ರೊಕ್ಕ ತಗೊಂಡೇನಲ್ಲ. ಹ್ಞೂ, ನೋಡಾ ಕುಂತೀನಲ್ಲ ಎಷ್ಟರ ಮಟ್ಟಿಗೆ ದುಡಿತಿದಿ ಅಂತಂದು. ಅಮ್ಮರ ಇರ್ಲಿ ಬಿಡ್ರಿ, ಪಾಪ ಹೊಟ್ಯಾಗ ಯಾರಿಗೋ ಖಾರ ಪುಡಿ ಕಲಿಸ್ದಂಗೆ ಆಗ ಕುಂತಿರ್ಬೇಕು. ಇರ್ಲಿ ಬಿಡ್ರಿ ಅಮ್ಮರ, ನೀವು ಯಾಕೆ ತಲೆ ಕೆಡ್ಸ್ಕೊತೀರಿ ಅವ್ರ ಬಗ್ಗೆ? ಮೇರಿಯಾಗ ಕುಂತಿರಲ್ಲ, ಮೇರಿರಿ ಇಬ್ಬರು. ನಿಮ್ಮ ಸೊಕ್ಕ ಹೆಂಗೆ ಗಳಿಸ್ಬೇಕಂತ ನನಗೆ ಚಂದನ ಗೊತ್ತೈತಿ. ಹೋಗ್ರಿ ಹೊರಗಡೆ. ಇನ್ನೊಂದ್ಸಲ ನಾನು ಹೋಗೋ ಮುಂದೆ ಯಾರ ನನಗೆ ಎದಕ್ಕೆ ಏನು ಎತ್ತ ಅಂತ ಕೇಳಿ, ಅವಾಗ ನಾನು ಮಾತಾಡ್ತೀನಂತ. ಬಾ 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 ಬಾ, ಏನಿದು ಈ ನಮ್ನಿ ರೊಚ್ಚಿಗೆದು ರೆಡಿ ಆಗಿಬಿಟ್ಟಿರಲ್ಲ? ಎಲ್ಲರ ಮದ್ವಿಗೆ ಹೊಂಟಿರನ ಏನ? ರೀ, ಹೊರಗಡೆ ಕರ್ಕೊಂಡು ಹೋಗೋದ ವರ್ಷಕ್ಕೆ ಒಂದ್ಸಲ, ಅಪರೂಪಕ್ಕೆ. ಅವಾಗಲೂ ಈಟು ರೆಡಿ ಆಗಲಿಲ್ಲ ಅಂದರೆ ಹೆಂಗೆ ಹೇಳ್ರಿ? ಈಗೇನ್ರಿ, ಈಗ ನಮ್ಮನ್ನು ಕರ್ಕೊಂಡು ಹೋಗ್ತೀರಾ ಏನು ಇಲ್ಲೇ ನಿಂತ್ಕೊಂಡು ಮಾತಾಡಿ ನಮ್ಮ ಟೈಮ್ ವೇಸ್ಟ್ ಮಾಡ್ತೀರಾ? ಸರಿ ಬರ್ರಿ. ಲೋ ಚಂದ್ರು, ಕೃಷ್ಣ, ಅಪರೂಪಕ್ಕೆ ಹೊರಗಡೆ ಕರ್ಕೊಂಡು ಹೊಂಟೀರಿ. ಅವರಿಬ್ರು ಆರಾಮಾಗಿ ಹೋಗಿ ಸುತ್ತಾಡ್ಕೊಂಡು ರಾತ್ರಿ ಊಟ ಗೀಟ ಎಲ್ಲಾನು ಮುಗಿಸ್ಕೊಂಡ ಒಮ್ಮಿಗೆ ಮನೆಗೆ ಬರ್ರಿ, ಅರ್ಥ ಆತನ? ಸರಿ ಆತ್ರಿ ಅಮ್ಮರ. ಅಮ್ಮರ, ನಾವಿನ್ನು ಹೋಗಿ ಬರ್ತೀವಿ. ಸರಿ, ನಾವು ಆತು, ಹುಷಾರು ನೋಡ್ರ. ಹ್ಞೂ ರೀ. ಏನ್ರಿ ಇದು, ಸಂಜೆ ಮುಂದೆ ಪ್ಯಾಟಿ ಎಷ್ಟು ರಶ್ ಐತಲ್ರಿ, ನಮ್ನಿ ಮಂದಿ ಓಡಾಡ್ತಾರ. ನಮ್ಮ ಊರಾಗ ಸಂಜೆ ಮೇಲೆ ಎದಕ್ಕೆ ಪ್ಯಾಟಿಗೆ ಹೋಗ್ತೀರಿ ಈ ಹೊತ್ನಾಗ ಅಂತಾರ. ಇಲ್ಲಿ ನೋಡಿದ್ರ ಸಂಜೆ ಆಗಕ್ಕೆ ಬಂತು, ನಮ್ನಿ ಗದ್ಲೈತಲ್ರಿಪ್ಪ. ಅಲ್ಲಿ ಹಳ್ಳಿಯರು ಪ್ಯಾಟಿಗೆ ಬರೋದು ಎದಕ್ಕೆ ಬ್ಯಾಡ ಅಂತಾರಂದ್ರೆ, ಬಸ್ ಗಿಸ್ಸು ಹೊತ್ನಾಗ ಬರಂಗಿಲ್ಲಲ್ಲ, ಹೊತ್ನಾಗ ಗಾಡಿ ಮೇಲೆ ಅಡ್ಡಾಡೋದು ಅಷ್ಟು ಸರಿ ಅನ್ಸಂಗಿಲ್ಲಲ್ಲ ಅಂತಂದು ಅಡ್ಡಾಡಬೇಡ್ರಿ ಅಂತಾರೆ. ಅದ ಪ್ಯಾಟ್ಯಾಗಿರೋರು ಆದ್ರೆ ಇಲ್ಲೇ ಇರ್ತಾರಲ್ಲ, ಎಷ್ಟೊತ್ನಾಗ ಬೇಕಾದ್ರೆ ಅಡ್ಡಾಡ್ಬೋದು. ಅದು ಅಲ್ಲದೆ ಬಿಸ್ಲಾಗಿ ಏನು ಅಡ್ಡಾಡೋದು ಅಂತಂದು ಸಂಜೆ ಮುಂದೆ ಅಡ್ಡಾಡೋರ ಭಾಳ ಮಂದಿ ಇರ್ತಾರೆ, ಅದಕ್ಕೆ ಇಷ್ಟೊತ್ನಾಗ ಗದ್ಲಿರ್ತೈತೆ ಅಂತಟಗ. ಇವಾಗ ಮೊದಲು ಎಲ್ಲಿಗೆ ಹೋಗ್ಬೇಕು ಅದನ್ನ ಹೇಳ್ರಿ. ಏನೋ ಎಲ್ಲಿಗೆ ಹೋಗೋದು ಏನು ಅನ್ನೋದು ಪ್ಲ್ಯಾನ್ ಐತಾನೆ ಏನಿಲ್ಲ ನಿಮ್ದು? ರೀ, ಫಸ್ಟಿಗೆ ಎಲ್ಲಿ ಹೋಗೋದೈತಂತ ನಿಮಗೆ ಗೊತ್ತಿಲ್ಲನು? ಮೊದಲು ಅಲ್ಲಿಗೆ ಹೋಗೋಣ ನಡೀರಿ. ಮೊದಲು ಆ ಕೆಲಸ ಮುಗಿಬೇಕು. ಆ ಕೆಲಸ ಮುಗಿದ ಮೇಲೆನ ನಮಗೊಂದು ಸ್ವಲ್ಪ ಚಿಂತೆ ಬಗೆಹರಿಯೋದು. ಯಾಕಂದ್ರೆ ನಾವು ಇವತ್ತು ಹೊರಗಡೆ ಬಂದಿರೋದಕ್ಕೆ ಮೊದಲನೇ ಕಾರಣನ ಅದು. ಅದಕ್ಕೆ ಮೊದಲು ಆ ಕೆಲಸ ಕಂಪ್ಲೀಟ್ ಮಾಡಿಬಿಡೋಣ ಬರ್ರಿ. ಸರಿ ನಡೀರಿ ಹಂಗಾರ. ಕೃಷ್ಣ, ನೋಡ್ಲಿ ಗಾಡಿ ಭಾರಿ ಅದಾವ ನೋಡಿಲ್ಲಿ. ಇಷ್ಟು ದಿನದಿಂದ ಅಲ್ಲ, ಎಷ್ಟೋ ವರ್ಷದಿಂದ ನಮ್ಮ ಮನೆಗೆ ಒಂದು ಗಾಡಿ ತಗೋಬೇಕು, ನಮ್ಮಪ್ಪಗೆ ಎಷ್ಟೋ ಗಾಡಿಯಿಂದ ಎಲ್ಪ್ ಆಕೈತಿ ಅಂತ ನಾವು ಎಷ್ಟೆಷ್ಟೋ ಅಂದ್ಕೊಂಡಿದ್ವಿ. ಆದರೆ ನಮ್ಮ ಮನೆ ಬರೋಕ್ಕೆ ಗಾಡಿ ತಗೊಳೋದ ಆಗಿಲ್ಲಾಗಿತ್ತು. ಪಾಪ ನಮ್ಮಪ್ಪ ದಿನ ಒಂದಕ್ಕೆ ಹೊಲಕ್ಕೆ ಮನೆಗೆ ಬರೀ ನಡೆದಾಡ್ಕೊಂತ ಅಡ್ಡಾಡೋದಾಗಿತ್ತು. ಇಲ್ಲಾಂದ್ರೆ ಯಾರ್ದಾರ ಗಾಡಿಗೆ ಕೈ ಒಡ್ಡಿ ಅವ್ರ ಗಾಡಿ ಮೇಲೆ ಬರಬೇಕಾಗಿತ್ತು. ದಿನ ನೋಡಿ ಎಷ್ಟು ಬ್ಯಾಸ್ರ ಅಂತ ಅನಿಸ್ತಿತ್ತು. ಎಷ್ಟೋ ಸಲ ಗಾಡಿ ಕೊಡಿಸ್ಬೇಕು ಅಂತ ಎಷ್ಟೆಷ್ಟೋ ಅನ್ಕೊತಿದ್ವಿ, ಆದರೆ ಏನು ಮಾಡೋದು, ಕೊಡ್ಸಕ್ಕೆ ಆಗ್ತಿಲ್ಲಾಗಿತ್ತು. ಕೊನೆ ಪಕ್ಷ ಸೊಸೆಂದ್ರಿಂದರ ನಮ್ಮಪ್ಪ ಗಾಡಿ ತೊಗೊಳಂಗೆ ಆತಲ್ಲ, ನಮ್ಗೆ ಅದ ಖುಷಿ ನೋಡ್ರಿ. ನಿಮ್ಮಿಬ್ಬರಿಂದಾಗಿ ನಮ್ಮಪ್ಪಗೊಂದು ಗಾಡಿ ಅನ್ನೋದು ಸಿಗಾಕೊಂತೈತಲ್ಲ, ನಮ್ಗಂತೂ ಭಾಳ ಖುಷಿ ಆಗುಂತೈತಿ. ನಿಮ್ಗೆ ಹೆಂಗೆ ಕೃತಜ್ಞತೆ ಹೇಳ್ಬೇಕು ಗೊತ್ತಾಗವಲ್ದು. ರೀ, ಯಾಕೆ ಹಂಗಂತೀರಿ? ಹಾಗೆಲ್ಲ ಏನೋ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಕೊಡಿಸಿದ್ರೇನು, ನಾವು ಕೊಡಿಸಿದ್ರೇನು ಬೇರೆ ಬೇರೆನ? ಇಬ್ಬರದು ಒಂದೇ ರೊಕ್ಕ ಹೌದಿಲ್ಲ. ನೀವು ಯಾಕೆ ಹಂಗೆ ಅನ್ಕೋತೀರಿ? ನೀವೇ ಕೊಡ್ಸಾಕೊಂತೀನಿ ಅಂತನ ಅನ್ಕೋರಿ. ಹ್ಞೂ ರೀ, ನೀವಿಬ್ರು ಕೊಡ್ಸಾಕೊಂತೀನಿ ಅಂತನ ಅನ್ಕೋರಿ. ಬೇಸರ ಏನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಖುಷಿ ಪಡೋ ಸಮಯ. ಖುಷಿ ಪಡೋ ಬಿಟ್ಟು ನೀವು ನೋಡಿದ್ರೆ ಏನೇನೋ ಅನ್ನಕೊಂತೀರಿ. ಸರಿ ಆಯ್ತತಿಮ್ಮ, ಬರ್ರಿ ಯಾವ ಗಾಡಿ ಏನು ಅನ್ನೋದು ನೋಡ್ಬರ್ರಿ. ನೀವು ಕಲರ್ ಗಿಲ್ಲರ್ ಎಲ್ಲ ನೀವ ಸೆಲೆಕ್ಟ್ ಮಾಡಿಬಿಡಿ ಬರ್ರಿ. ನೋಡ್ರಿ, ರೊಕ್ಕದ್ದು ಏನೈತಲ್ಲ ಕೊಡೋದು, ಅದು ನಮ್ಮಿಬ್ರ ಕೆಲಸ. ಗಾಡಿನ ಸೆಲೆಕ್ಷನ್ ಮಾಡೋದು, ಆಮೇಲೆ ಅದು ಹೆಂಗೈತಿ ಏನೈತಿ ಚಲೋ ಓಡ್ತೈತಾನೆ ಏನಿಲ್ಲ ಅದ್ರದ್ದೆಲ್ಲ ನೋಡೋ ಜವಾಬ್ದಾರಿ ನಿಮ್ದು. ನಮಗಂತೂ ಅದೆಲ್ಲ ಗೊತ್ತಾಗಂಗಿಲ್ಲ. ಬರೀ ನೀವು ನೋಡಿದ್ದಕ್ಕೆ ನಾವು ಹ್ಞೂ ಅಂತೀವಿ. ಕಲರ್ ಏನಾರು ಇಷ್ಟ ಆಗಲಿಲ್ಲ ಅಂದ್ರೆ ಬೇಕಾದ್ರೆ ನಾವು ಹೇಳ್ತೀವಿ ಅಂತಿದ್ದೀವಿ ಬೇಡ ಅದು ಅಂತಂದು. ಆದ್ರೆ ಸೆಲೆಕ್ಷನ್ ಮಾಡೋದೆಲ್ಲ ನಿಮಗೆ ಬಿಟ್ಟಿದ್ದು. ಎಕ್ಸ್ಕ್ಯೂಸ್ ಮೀ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಏನಾಗಬೇಕಾಗಿತ್ತು ಅದೆಲ್ಲ ಬಿಡಿ. ಫಸ್ಟ್ ಟೀ ಕುಡಿತೀರಾ ಅಥವಾ ಜ್ಯೂಸ್ ಏನಾದರೂ ಬೇಕಾ? ಜ್ಯೂಸ್ ಗೀಸ್ ಎಂಥದ್ದು ಬೇಡ್ರಿ, ನಮಗೆ ಚಲೋದು ಗಾಡಿ ಬೇಕಾಗೈತ್ರಿ. ನಮಗೆ ಸ್ಕೂಟಿ ಅಂಥದ್ದು ಇರಲಿ, ಅಂಥದ್ದು ಇರಲಿ. ಅಂಥ ಚಲೋ ಗಟ್ಟಿ ಮುಟ್ಟಿ ಇರ್ಬೇಕು ನೋಡ್ರಿ ಗಾಡಿ. ಯಾಕಂದ್ರೆ ನಾವು ಹೊಲ ಮನೆಯಾರ ಅದೀವ್ರಿ, ಹೊಲಕ್ಕೆ ಮನೆಗೆ ಅಡ್ಡಾಡೋದು ಭಾಳ ಇರ್ತೈತ್ರಿ. ಒಂದು ಸ್ವಲ್ಪ ಇವು ತರಕಾರಿ ಪುಟ್ಟಿ ಗಟ್ಟಿ ಅಂಥವೆಲ್ಲ ಗಾಡಿ ಮೇಲೆ ಓಡಿಸ್ತಿರ್ತೀವಿ ರೀ. ನಮ್ಗೆ ಚಲೋ ಮೈಲೇಜ್ ಕೊಡೋ ಅಂಥದ್ದು ಚಲೋ ಗಾಡಿ ತೋರಿಸ್ಬಿಟ್ರಿ.
ನೋಡ್ರಿ ಸರ, ಇಲ್ಲಿರೋ ಗಾಡಿ ಎಲ್ಲ ಚಲೋ ಮೈಲೇಜ್ ಕೊಡ್ತೈತಿ. ಆಮೇಲೆ ನೀವು ಹೊಲಕ್ಕೆ ಹೋಗೋ ಬರೋದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಎಲ್ಲನೂ ಚೆನ್ನಾಗದಾವೆ. ನೀವು ಫಸ್ಟ್ ನೋಡ್ರಿ ನಿಮ್ಗೆ ಯಾವುದು ಲೈಕ್ ಆಗುತ್ತೆ ಏನನ್ನೋದು. ನೀವು ಲೈಕ್ ಮಾಡಿದ್ಮೇಲೆ ನಾನು ನಿಮಗೆ ಹೇಳ್ತೀನಂತ. ರೀ ರೀ ಮಾವರ್ಗ ನೀಲಿ ಕಲರ್ ಅಂದ್ರೆ ಭಾಳ ಇಷ್ಟ ಅಲ್ಲ, ಅದಕ್ಕೆ ನೀಲಿ ಕಲರ್ದ್ರಾಗ ನೋಡ್ತೀರನ ಗಾಡಿನ? ತಡಿ, ಫಸ್ಟ್ ಇಲ್ಲಿ ನೋಡೋಣ ಯಾವ್ಯಾವ ಚಲೋ ಅದಾವ ಏನಂತಂದು, ಆಮೇಲೆ ಕಲರಿಂದ ನೋಡಿದ್ರೆ ತಡಿ. ಫಸ್ಟ್ ಇಲ್ಲಿ ಗಾಡಿದು ನೋಡ್ಕೊರಿ ಸರ, ನಿಮ್ಗೆ ಯಾವ್ದು ಬೇಕೇನು ಅಂತಂದು. ಅದಾದಮೇಲೆ ನಿಮ್ಗೆ ಅದರಲ್ಲೇ ಬೇರೆ ಕಲರ್ ಬೇಕಂದ್ರೆ ಅದ್ರದ್ದು ನಾ ವ್ಯವಸ್ಥೆ ಮಾಡ್ತೀನಂತ. ಸರಿ ಆಯ್ತು ರೀ. ಇಲ್ಲಿ ಬಿಳಿದೈತಲ್ಲ, ಇದು ಚಲೋ ಐತಲ್ಲ, ಇದ್ರಾಗ ನೀಲಿ ಕಲರ್ದಾದ್ರೆ ಚಲೋ ಬರ್ತೈತೆ ಅಂತ ಅನಿಸ್ತೈತಿ. ಅಪ್ಪಗ ಇಂಥದಂದ್ರೆ ಭಾಳ ಇಷ್ಟ. ಒಂದ್ಸಲ ಹೇಳಿದ್ದ ಅಪ್ಪ, ಇಂಥದ್ದ ಗಾಡಿ ನಮ್ಮ ಊರಾಗ ಕಲ್ಲೇಶಿಯವರು ತಮ್ಮ ತೊಗೊಂಡಿದ್ದ. ಅವಾಗ ಹೇಳಿದ್ದ ಅಪ್ಪ, ಗಾಡಿ ಚಲೋ ಐತಲ್ಲ ಇದು ಅಂತಂದು. ಹಾಗಾಗಿ ಇದು ನಂಗೆ ಚಲೋ ಅನ್ಸಕೊಂತೈತಿ. ನೀವೇನಂತೀರಿ? ರೀ ನೋಡ್ರಿ ಮಾವರಿಗೆ ಯಾವ್ದು ಇಷ್ಟ ಆಕೈತೆ ಅಂತಂದು ನಮ್ದೇನು ಅಭ್ಯಂತರ ಇಲ್ಲ. ನೀವು ಯಾವ್ದಂತೀರಿ ನಾವು ಅದಕ್ಕೆ ಹ್ಞೂ ಅಂತಾನ ಅಂತೀವಿ. ಸರ, ಇದ್ರಾಗ ನೀಲಿ ಕಲರ್ದು ಐತೇನ್ರಿ? ಹಾಂ ಸರ್, ಇದರಲ್ಲಿ ನೀಲಿ ಕಲರ್ದು ನಿಮ್ಗೆ ಬೇಕಂದ್ರೆ ಇದೆ. ಸರಿ ರೀ, ಹಂಗಾದ್ರೆ ನಮ್ಗೆ ಇದ್ರಾಗ ನೀಲಿ ಕಲರ್ದು ತೋರಿಸ್ರಿ. ಅದನ್ನ ನೋಡಿ ನಾವು ಇದೇ ಇಲ್ಲ ಏನೋ ಬೇರೆ ಇದೆ ಅಂತಂದು ಇನ್ನೊಂದ್ಸಲ ಹೇಳ್ತೀವಂತ. ಹಾಂ ಆತ್ರಿ ಸರ್. ಅಂದಂಗೆ ನೀವು ಒಮ್ಮಿಗೆ ರೊಕ್ಕ ಕೊಡ್ತೀರಾ ಏನು, ಅಥವಾ ಅರ್ಧ ಅಮೌಂಟ್ ಡೌನ್ ಪೇಮೆಂಟ್ ಮಾಡಿ ಮಂತ್ಲಿ ಸ್ಕೀಮ್ ಥರ ರೊಕ್ಕ ಕಟ್ಕೊಂತ ಹೋಗ್ತೀರಾ? ಸರ, ನಾವೀಗ ಅರ್ಧ ರೊಕ್ಕ ಕಟ್ಟಿ ಇನ್ನರ್ಧ ತಿಂಗಳ ಕಟ್ಕೊಂತ ಹೋಗ್ತೀವ್ರಿ ಸರ. ಆದ್ರೆ ನಮ್ಗೆ ನಾಳೆಗೆ ಡೆಲಿವರಿ ಬೇಕು ನೋಡ್ರಿ ಗಾಡಿ. ಸರಿ ಸರ್, ನಿಮಗೆ ನಾಳೆ ಬೇಕಂದ್ರೆ ನಾಳೆಗೆ ಇದೆ, ಇವಾಗ ಬೇಕಂದ್ರೆ ಇವಾಗ್ಲೇನೂ ಇದೆ. ನೀವು ಹೆಂಗಂತೀರಿ ಹಂಗೆ. ಇವತ್ತೇನು ಬ್ಯಾಡ್ರಿ ಸರ್, ನಾವು ನಮ್ಮ ಅಪ್ಪಗೆ ಒಂದು ಸ್ವಲ್ಪ ಸರ್ಪ್ರೈಸ್ ಕೊಡ್ಬೇಕಾಗಿತ್ತು ರೀ. ಅದಕ್ಕೆ ನಮ್ಗೆ ಗಾಡಿ ನಾಳೆಗೆ ಇರಲಿ. ಸರಿ ಆಯ್ತು ರೀ ಸರ್, ನೀವು ಅದ್ರದ್ದು ಎಲ್ಲನೂ ಫಸ್ಟ್ ಗಾಡಿ ನೋಡ್ರಿ, ಆಮೇಲೆ ಲೋನ್ ಎಷ್ಟಾಗುತ್ತೆ ಏನು ಅನ್ನೋದು ಅದನ್ನೆಲ್ಲ ಹೇಳ್ತೀನಂತ. ಆಮೇಲೆ ನೀವು ನಾಳೆನೇ ಒಯ್ಯಂತ್ರಂತ. ಸರಿ ಆದ್ರಿ ಸರ್, ಇದ್ರದ್ದು ಏನೇನೈತಿ ಅದನ್ನೆಲ್ಲ ಮುಗಿಸ್ಬಿಡ್ತೀವಿ ರೀ. ಡೆಲಿವರಿ ಮಾತ್ರ ನಮ್ಗೆ ನಾಳೆ ಕೊಡಂತ್ರಿ ಅಂತ. ಸರಿ ಆತ್ರಿ ಸರ್, ಬರ್ರಿ ಗಾಡಿ ಬಗ್ಗೆ ಎಲ್ಲ ಹೇಳ್ತೀನಂತ. ಹಂಗೆ ನೀಲಿ ಕಲರ್ ಅಂದ್ರಲ್ಲ, ಆ ಕಲರ್ದು ಗಾಡಿ ನೋಡಂತ್ರಿ ಅಂತ ಬರ್ರಿ. ಸರಿ ನಡೀರಿ. ನಿಮ್ಮಿಬ್ರಿಗೆ ಇಷ್ಟ ಆತಾ ನಾವು ಸೆಲೆಕ್ಷನ್ ಮಾಡಿದ್ದು? ಹ್ಞೂ ರೀ, ನಮ್ಗೆ ಇಷ್ಟ ಆಗೈತಿ. ಸರಿ ಬರ್ರಿ, ಹಂಗಾರ ಈಗ ಎಷ್ಟು ರೊಕ್ಕ ಕಟ್ಟೋದಾಕೈತಿ, ಮುಂದೆ ಎಷ್ಟು ಕಟ್ಟಬೇಕು ಏನು ಅನ್ನೋದು ಎಲ್ಲಾನು ತಿಳ್ಕೊಂಡ್ರಾಯ್ತು. ಸರಿ ನಡೀರಿ.